ಈ ದಿನ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಏನು ಕಾವೇರಿ ಪ್ರಾಧಿಕಾರದ ಬಗ್ಗೆ ಕೊಟ್ಟಿರ್ತಕ್ಕಂಥ ಏನು ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕದಿಂದ ಕಾವೇರಿ ನೀರನ್ನ ಬಿಡಬೇಕು ಅಂತಕ್ಕಂಥ ಆದೇಶ ಏನಿದೆ ಅದು ಅದಕ್ಕೆ ಕುಡಿಯೋಕ್ಕೆ ನೀರಿಲ್ಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ವಿಚಾರ. ಅದು ಕೂಡ ನಾವು ಕುಡಿಯೋಕ್ಕೆ ಬಳಸೋಕ್ಕಾದರೂ ಕೂಡ ನಾವು ವ್ಯವಸಾಯಕ್ಕೋಸ್ಕರ ತಮಿಳುನಾಡು ಬಿಡಬೇಕು ಅಂತಕ್ಕಂಥ ಆದೇಶ ಏನಿದೆ ಅದು ಸಮಂಜಸವಾದ್ದಲ್ಲ ಮತ್ತು ಕಾನೂನುಬದ್ಧವಾದ್ದಲ್ಲ. ಈ ಸಂಬಂಧವಾಗಿ ಇವತ್ತು ಇಡೀ ಕರ್ನಾಟಕದಿಂದ ಬಂದನ್ನು ಮಾಡಿದ್ದು. ಈ ಸಂಬಂಧವಾಗಿ ಚಾಮರಾಜನಗರದಲ್ಲಿರ್ತಕ್ಕಂಥ ನ್ಯಾಯಾಲಯದಿಂದ ಕೂಡ ನಾವು ಇವತ್ತು ಏನೋ ಬಂದ್ ಕರೆ ಮಾಡಿದರೆ ಅವ್ರಿಗೆ ಬೆಂಬಲನ ಸೂಚಿಸಿ ನಾವು ಕಾರ್ಯಕಲಾಪಗಳಿಂದ ಹೊರಗುಳಿದು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ಅವರಿಗೆ ಸಪೋರ್ಟನ್ನು ನೀಡುವ ಮುಖಾಂತರ ಬಾಯ್ಕಟ್ನ ಮಾಡಿದ್ದಾರೆ ಮತ್ತು ನ್ಯಾಯಾಲಯ ಕಾರ್ಯಕಲಾಪಗಳಿಂದ ಹೊರಗುಳಿದು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಹಾಗೆಯೇ ನಾವು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘನೂ ಕೂಡ ನಾವು ನ್ಯಾಯಾಲಯ ಕಲಾಪಗಳಿಂದ ಹೊರಗುಳಿದು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೇವೆ. ಏನೋ ಕರ್ನಾಟಕದಾದ್ಯಂತ ಈ ಒಂದು ಬಂದಿದೆ, ಆ ಬಂದಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ಸರಿಯಾದ ರೀತಿ ಕೆಲಸಗಳನ್ನ ಮಾಡುವ ಮುಖಾಂತರ ಜನರಿಗೆ ಒಳ್ಳೆಯದನ್ನ ಮಾಡಬೇಕು. ಕರ್ನಾಟಕದಲ್ಲಿ ಕುಡಿಯುವ ನೀರು ಎಷ್ಟು ಅಸ್ತವ್ಯಸ್ತವಾಗಿದೆ ಅನ್ನೋ ಬಗ್ಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಹಾಗೆ ಈ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ನಾವು ಈ ವಿಚಾರಗಳನ್ನ ಮುಚ್ಚಕ್ಕೆ ನಾವು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದಿಂದ ಒತ್ತಾಯ ಮಾಡ್ತೇವೆ. ಈ ದಿನ ಕರ್ನಾಟಕದಾದ್ಯಂತ ಬಂದ್ ಕರೆ ಮಾಡಿದೆ. ಕಾವೇರಿ ಪ್ರಾಧಿಕಾರ ಏನು ತೀರ್ಪನ್ನು ಕೊಟ್ಟಿದೆ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತೇಳಿ, ಅದು ಅವೈಜ್ಞಾನಿಕವಾದ ತೀರ್ಪು. ಏಕೆಂದರೆ ನಮ್ಮಲ್ಲೇ ಸಾಕಷ್ಟು ನೀರಿಲ್ಲ, ನಮ್ಮ ಕರ್ನಾಟಕದ ರೈತರಿಗೆ ಅದು ಸಾಕಷ್ಟು ನೀರು ನಿರ್ವಹಣೆ ಆಗ್ತಾ ಇಲ್ಲ. ಮಳೆ ಇನ್ನೂ ಸಾಕಷ್ಟು ಆಗಿಲ್ಲ. ಮಳೆ ಅಧಿಕವಾದಾಗ ತಾನಾಗಿ ನೀರು ಬಿಡ್ತಕ್ಕಂಥದ್ದು ಅದು ಸರಿಯಾದ ಒಂದು ಕ್ರಮ. ಆದರೆ ಇಲ್ಲಿ ಯಾವುದೇ ರೀತಿ ಪರಿಶೀಲನೆಯನ್ನು ಮಾಡದೆ ಪ್ರಾಧಿಕಾರವು ಒಂದು ಸ್ವತಃ ತೀರ್ಪನ್ನು ನೀಡತಕ್ಕಂಥದ್ದು ಅವೈಜ್ಞಾನಿಕವಾದ್ದು. ಈ ಸಂಬಂಧವಾಗಿ ರೈತ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಕರ್ನಾಟಕದಾದ್ಯಂತ ಈ ಒಂದು ತೀರ್ಪನ್ನು ಧಿಕ್ಕರಿಸಿ ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈ ದಿನ ನಮ್ಮ ಚಾಮರಾಜನಗರ ವಕೀಲರ ಸಂಘವು ಕೂಡ ಕಾರ್ಯಕಲಾಪಗಳಿಂದ ಹೊರಗುಳಿದು ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸುವ ಮುಖಾಂತರ ಪ್ರಾಧಿಕಾರ ತೀರ್ಪನ್ನು ಧಿಕ್ಕರಿಸಿ ನಾವು ಇವತ್ತು ಒಂದು ರೈತನ ಮಾಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಧ್ಯಕ್ಷರು